forever on fire. ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್. ಅದಕ್ಕೆ ಕುಮಾರಸ್ವಾಮಿ ರಾಜ್ಯದಲ್ಲಿ ನೋಡಿ, ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ, ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ. ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ, ಆ ಪ್ರಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ MP ಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು. ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವ್ರು ಭಾಗವಹಿಸ್ಬೋದು, ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ, ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ. ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ. ಸುರೇಶ್ ಅವರು ಮಾಡಿದ್ರು, ಆದರೆ ನಮಗೆ ಬೇರೆ ಈ ವಿಚಾರ. ಸುರೇಶ್ ಅವರು ಯಾರೋ 4 ಜನ ಅಧಿಕಾರಿಗಳು ಹೋಗಿರ್ಬೋದು ಕರೆದಾಗ, ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ. ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿರುವಂಥ ಮಾಹಿತಿ ನಮಗೆ ಯಾರಿಗೂ ಇಲ್ಲಪ್ಪ. ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್. ಅದಕ್ಕೆ ಕುಮಾರಸ್ವಾಮಿ ರಾಜ್ಯದಲ್ಲಿ ನೋಡಿ, ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ, ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ. ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ, ಆ ಪ್ರಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ MP ಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು. ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವ್ರು ಭಾಗವಹಿಸ್ಬೋದು, ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ, ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ. ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ. ಸುರೇಶ್ ಅವರು ಮಾಡಿದ್ರು, ಆದರೆ ನಮಗೆ ಬೇರೆ ಈ ವಿಚಾರ. ಸುರೇಶ್ ಅವರು ಯಾರೋ 4 ಜನ ಅಧಿಕಾರಿಗಳು ಹೋಗಿರ್ಬೋದು ಕರೆದಾಗ, ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ. ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿರುವಂಥ ಮಾಹಿತಿ ನಮಗೆ ಯಾರಿಗೂ ಇಲ್ಲಪ್ಪ. ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಭಾಗವಹಿಸಬಾರದು ಅಂತಕ್ಕಂಥ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್. ಅದಕ್ಕೆ ಕುಮಾರಸ್ವಾಮಿ ರಾಜ್ಯದಲ್ಲಿ ನೋಡಿ, ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ, ಶಿಷ್ಟಾಚಾರ ಅನ್ನೋದು ಒಂದು ಇರುತ್ತೆ. ಅದನ್ನು ಸರ್ಕಾರ ಆಗಿಂದಾಗೆ ರಿವ್ಯೂ ಮಾಡಿ ತೀರ್ಮಾನ ಮಾಡಿರ್ತಾರೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಇವರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಿಜ ಅವರಿಗೊಂದು ಶಿಷ್ಟಾಚಾರ ಅನ್ನೋದು ಇರುತ್ತೆ, ಆ ಪ್ರಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಾಗಲಿ MP ಗಳಾಗಲಿ ಅವರಿಗೆ ನಮ್ಮ ರಾಜ್ಯದ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ದಿಶಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರು ಅಧಿಕಾರಿಗಳನ್ನು ಕರೆದು ಸಭೆ ಮಾಡ್ಬೋದು. ನಾವು ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡುವಂಥ ಸಭೆಗಳಿಗೆ ಅವ್ರು ಭಾಗವಹಿಸ್ಬೋದು, ಆದರೆ ಅವರೇ ಸಭೆಗಳನ್ನ ಕರೆದು ರಿವ್ಯೂ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಅವ್ರಿಗೂ ಗೊತ್ತಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಮಾಡಿದ್ದಾರೆ, ಬೇರೊಬ್ಬರು ಮುಖ್ಯಮಂತ್ರಿಗಳಾದಾಗಲೂ ಅದೇ ಮಾಡಿದ್ದಾರೆ. ಅದೇನು ಹೊಸದಾಗಿ ಏನು ಮಾಡಿರೋ ಅಂಥದ್ದಲ್ಲ. ಸುರೇಶ್ ಅವರು ಮಾಡಿದ್ರು, ಆದರೆ ನಮಗೆ ಬೇರೆ ಈ ವಿಚಾರ. ಸುರೇಶ್ ಅವರು ಯಾರೋ 4 ಜನ ಅಧಿಕಾರಿಗಳು ಹೋಗಿರ್ಬೋದು ಕರೆದಾಗ, ಆದರೆ ಸಭೆ ಮಾಡಿ ರಿವ್ಯೂ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರಲಿಲ್ಲ. ಅವರು ಯಾವತ್ತೂ ಕೂಡ ಸಭೆ ಮಾಡಿ ರಿವ್ಯೂ ಮಾಡಿರುವಂಥ ಮಾಹಿತಿ ನಮಗೆ ಯಾರಿಗೂ ಇಲ್ಲಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.